ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ನಿಮ್ಮ ಪವಿತ್ರ ಆತ್ಮರ ಮೂಲಕ ಇದನ್ನು ನಡೆಸಿಕೊಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ದೇವರ ದೇವಾಲಯದ ಬಗ್ಗೆ ಭಾಗ 2. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ವಿಮೋಚನ ಕಾಂಡ 20ನೇ ಅಧ್ಯಾಯ 24, 25. ವಿಮೋಚನ ಕಾಂಡ 20ನೇ ಅಧ್ಯಾಯ 24 ಮತ್ತು 25ನೇ ವಚನ. ನೀವು ನನ್ನ ಯಜ್ಞವೇದಿಯನ್ನು ಮಣ್ಣಿನಿಂದ ಮಾಡಬೇಕು. ನೀವು ಸರ್ವಾಂಗ ಹೋಮ ಮಾಡುವಾಗಲೂ ಸಮಾಧಾನ ಯಜ್ಞ ಮಾಡುವಾಗಲೂ ನಿಮ್ಮ ಕುರಿ ದನಗಳನ್ನು ಅಂತ ವೇದಿಯಲ್ಲಿಯೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂತ ವೇದಿಯಲ್ಲಿ ಸಮರ್ಪಿಸಬೇಕು. ನಾನು ನನ್ನ ಹೆಸರನ್ನು ನಿಮ್ಮ ನೆನಪಿಗೆ ಬರಮಾಡುವ ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಆಶೀರ್ವದಿಸುವೆನು. ನೀವು ನನಗಾಗಿ ಕಲ್ಲಿನಿಂದ ಯಜ್ಞವೇದಿಯನ್ನು ಕಟ್ಟಬೇಕಾದರೆ ಕೆತ್ತಿರುವ ಕಲ್ಲುಗಳಿಂದ ಕಟ್ಟಕೂಡದು. ಅದಕ್ಕೆ ಉಳಿ ಮುಂತಾದನ್ನು ಉಪಯೋಗಿಸಿದರೆ ಅದು ಅಪರಿಶುದ್ಧವಾಗುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ಕೂಡ ದೇವರು ಹೇಳಿದ್ದೇನಪ್ಪ ಅಂದ್ರೆ, ನೀವು ನನ್ನ ಯಜ್ಞ ವೇದಿ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಯಜ್ಞ ಇತ್ತು, ಈಗ ಯಜ್ಞ ನಮ್ಮ ಸ್ತುತಿ ಸ್ತೋತ್ರ ಮಾತ್ರ ಯಜ್ಞ. ಹಾಗೆ ಯಜ್ಞ ವೇದಿಯನ್ನು ಅಂದ್ರೆ ಯಜ್ಞ ಮಾಡುವ ಸ್ಥಳವನ್ನ ನೀವು ಅಲ್ಲಿ ಕಟ್ಟುವಾಗ ಕಬ್ಬಿಣ, ಉಳಿ ಮುಂತಾದ ಮುಟ್ಟಿದ ವಸ್ತುಗಳಿಂದ ನನಗೆ ಯಜ್ಞ ವೇದಿಯನ್ನು ನೀವು ಕಟ್ಟಬೇಡಿ ಅಂತ ಹೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ಕೂಡ ನಿನ್ನೆ ಕೂಡ ನಾವು ತಿಳ್ಕೊಂಡಿದ್ದೇವೆ. ನಿಮ್ಮ ದೇಹವೇ ದೇವಾಲಯ. ತಾಯಿ ಗರ್ಭದಲ್ಲಿ ಯಾವುದೇ ಕಲ್ಲು, ಕಬ್ಬಿಣ, ಬೆಳ್ಳಿ, ಬಂಗಾರ, ಉಳಿ ಮುಟ್ಲಿಲ್ಲ. ಅದುವೇ ಯಜ್ಞವೇದಿಯಾಗಿದೆ ನಮ್ಮ ಶರೀರ ಎಂಬುದಾಗಿ. ಇಲ್ಲಿ ಈ ವಚನಗಳನ್ನು ಕೂಡ ನೋಡುವಾಗ ಕಬ್ಬಿಣ, ಉಳಿ ಮುಂತಾದವಂದ ಮುಟ್ಟಿದ್ರೆ ಯಜ್ಞವೇದಿಯನ್ನು ಕಟ್ಟಬೇಡಿ ಅಂತ. ಹಾಗೆ ಇವತ್ತು ಚರ್ಚು ಅಂತೇಳಿ ಏನ್ ಮಾಡ್ತಾ ಇದಾರೆ, ಕಲ್ಲಿದೆ, ಮರಳಿದೆ, ಕಬ್ಬಿಣ ಇದೆ, ಇನ್ನು ಏನೇನೋ ವಸ್ತುಗಳನ್ನ ಹಾಕಿ ಅಲ್ಲಿ ಚರ್ಚು ಅಂತೇಳಿ ಕಟ್ತಾರೆ. ಆಮೇಲೆ ಇದುವೇ ಪರಿಶುದ್ಧ, ಇಲ್ಲಿ ಪವಿತ್ರ ಆತ್ಮ ಇದ್ರೆ ಇದುವೇ ದೊಡ್ಡ ಆಲಯ, ಇಲ್ಲೇ ಪವಿತ್ರ ಆತ್ಮ ವರವನ್ನು ನೀವು ಪಡ್ಕೊಳ್ಬೇಕು ಅಂತೇಳಿ ಈ ರೀತಿ ಚರ್ಚ್ಗಳನ್ನ ಕಟ್ತಾ ಇದ್ದಾರೆ. ಈ ವಚನದ ಪ್ರಕಾರ ಅಲ್ಲಿ ದೇವಾಲಯ ಅಂತೇಳಿ, ಈ ವಚನದ ಪ್ರಕಾರ ಅಲ್ಲಿ ದೇವರು ವಾಸ ಮಾಡ್ತಾನ? ಖಂಡಿತವಾಗ್ಲೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರೆ ಇವತ್ತು ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ, ಏನ್ ಮಾಡ್ತಾ ಇದಾರೆ, ಅವರ ಒಂದು ವಾಸಕ್ಕೆ ಒಂದು ಮನೆಗಾಗಿ ಇತರರಿಂದ ಎಲ್ಲ ಹಣ ಸಹಾಯನ ಪಡ್ಕೊಂಡು ಹಣ ಸಂಪಾದನೆ ಮಾಡಿಕೊಂಡು ದೇವಾಲಯ ಅಂತೇಳಿ ಕಟ್ಟಿ ಅವರಿಗೊಂದು ವಾಸಕ್ಕೆ ಮನೆ ಬೇಕು ದೇವರ ಹೆಸರು ಹೇಳಿಕೊಂಡು ಅದರಲ್ಲಿ ಒಂದು ಹಾಲು, ಚಿಕ್ಕ ರೂಮ ಮಾಡ್ಕೊಂಡು ದೇವಾಲಯವನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರಿಂದ ಅಲ್ಲಿ ದೇವರು ವಾಸ ಮಾಡುವುದಿಲ್ಲ. ದೇವರು ವಾಸ ಮಾಡುವುದು ಪರಲೋಕದಲ್ಲಿ. ಅಲ್ಲಿ ಸಿಂಹಾಸನವಾಗಿದೆ, ಜಲರಾಶಿಯ ಮೇಲೆ ಸಿಂಹಾಸನ. ಅಲ್ಲಿಂದ ಇಣಿಕಿ ಪ್ರತಿಯೊಬ್ಬರನ್ನು ಇಡೀ ಭೂಲೋಕವನ್ನೇ ವೀಕ್ಷಿಸ್ತಾ ಇದ್ದಾರೆ ದೇವರು. ಹಾಗೆ ಇವತ್ತು ನಮ್ಮ ಶರೀರ ಕೂಡ ದೇವರಿಗೆ ದೇವಾಲಯವಾಗಿದೆ. ಇವತ್ತು ದೇವರಿಗೆ ದೇವಾಲಯ, ದೇವರು ವಾಸ ಮಾಡುವ ಸ್ಥಳ ಇದನ್ನು ಯಾರಾಗಿದೆ, ನಮ್ಮ ಶರೀರವಾಗಿದೆ. ಹಾಗೆ ಶರೀರವನ್ನು ಕೂಡ ನಾವು ಇವತ್ತು ಅಲಂಕಾರ ಮಾಡಿಕೊಳ್ಳಬಾರದು ಈ ಅರ್ಥದಲ್ಲಿ ನೋಡಕ್ ಹೋದ್ರೆ. ಆದ್ರೆ ಇವತ್ತು ಬೇಕಾದಷ್ಟು ಬಂಗಾರಗಳನ್ನ ಹಾಕೊಂಡು, ಬೆಳ್ಳಿಯನ್ನ ಹಾಕೊಂಡು, ನಾನಾ ತರದ ಸ್ಟೈಲ್ ಅನ್ನ ಮಾಡಿಕೊಂಡು ಇವತ್ತು ದೇವರಿಗೆ ಸ್ತುತಿ ಸ್ತೋತ್ರ ಯಜ್ಞವನ್ನು ಅರ್ಪಿಸುವುದು ಖಂಡಿತವಾಗಿ ದೇವರು ಮೆಚ್ಚುವುದಿಲ್ಲ. ಅದಕ್ಕೆ 10 ದಶಾಜ್ಞೆಗಳನ್ನ ದೇವರು ಕೊಟ್ಟಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಇದೆಲ್ಲ ದೇವಾಲಯ ಅಲ್ಲವೇ ಅಲ್ಲ.
ಅದೆಲ್ಲ ಬೇಕಾಗಿಲ್ಲ. ಅದಕ್ಕೆ ಮಾಡುವ ಖರ್ಚನ್ನ ಮತ್ತ 25ನೇ ಅಧ್ಯಾಯ 35ರಿಂದ 40ರವರೆಗೆ ಅಲ್ಲಿ ಓದುವಾಗ ಏನು ಇಲ್ಲದಂತ ಅನಾಥ ಮಕ್ಕಳು, ಅನಾಥ ವೃದ್ಧರು, ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇಲ್ಲದವರಿಗೆ, ಮನೆ ಇಲ್ಲದವರಿಗೆ, ಮದುವೆ ಮಾಡ್ಲಿಕ್ಕೆ ಇಲ್ಲದವರಿಗೆ, ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ಲದವರಿಗೆ, ವಿದ್ಯಾಭ್ಯಾಸ ಇಲ್ಲದವರಿಗೆ, ಅನಾಥ ಮಕ್ಕಳು, ಅನಾಥ ವೃದ್ಧರು, ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರಿಗೆ ನೀವು ಇಂಥದನ್ನ ಮಾಡಿದ್ರೆ ನನಗೆ ಮಾಡಿದ ಹಾಗಾಯ್ತು, ಪರಲೋಕದಲ್ಲಿ ನಿಮಗೆ ಒಂದು ಸ್ಥಳವಿದೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಇವತ್ತು ಬಹಳ ಜನರು ಇದನ್ನ ಮಾಡ್ತಾ ಇಲ್ಲ. ಬರೀ ವಾಸಕ್ಕಾಗಿ ಮನೆ, ಹೆಸರನ್ನು ಹೇಳ್ಕೊಂಡು ದೇವಾಲಯ ಮಾಡಿಕೊಂಡು ಇವತ್ತು ಈ ರೀತಿ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಅದು ದೇವಾಲಯ ಅಲ್ಲ. ನಮ್ಮ ಶರೀರವನ್ನು ನಾವು ಶುದ್ಧೀಕರಿಸಬೇಕು. ಅದಕ್ಕೆ ಯೋಹಾನ 4:24 ಕೂಡ ಅದು ದೇವರು ಅದೇ ಮಾತನ್ನ ಅಲ್ಲಿ ಹೇಳಿದ್ದಾರೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ನಾವು ವಾಕ್ಯಗಳನ್ನ ತಿಳಿದುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಜನ ಈ ರೀತಿ ದೇವರನ್ನ ಹೆಸರನ್ನು ಉಪಯೋಗಿಸಿಕೊಂಡು ಅವರ ಸ್ವಾರ್ಥವನ್ನು ಉಪಯೋಗಿಸ್ತಾ ಇದ್ದಾರೆ. ಇದನ್ನು ಕೂಡ ಪ್ರತಿಯೊಂದನ್ನು ದೇವರು ನೋಡುವನಾಗಿದ್ದಾನೆ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ವಿಮೋಚನಾ ಕಾಂಡ 29:45. ನಾನು ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದು ಅವರಿಗೆ ದೇವರಾಗಿರುವೆನು. ನೋಡಿ, ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದು ನಾನು ಅವರಿಗೆ ದೇವರಾಗಿರ್ತೇನೆ. ಆಗ ಇಸ್ರಾಯೇಲರು ಹೋದಲ್ಲೆಲ್ಲ ದೇವಾಲಯವನ್ನು ಕಟ್ಟಿಕೊಂಡು ಹೋದ್ರಾ? ಅಥವಾ ಚರ್ಚ್ ಅಂದ್ರೆ ಏನು? ಸಭೆ. ಇವರು ಕಟ್ತಾ ಇರೋದು ಬಿಲ್ಡಿಂಗ್, ಅದನ್ನು ಹೇಳ್ತಾ ಇರೋದು ಚರ್ಚ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲಿ ನನ್ನ ನಾಮದಲ್ಲಿ 2-3 ಒಂದೇ ಮನಸ್ಸಿಂದ ಸೇರ್ತಾರೋ ಅಲ್ಲಿ ನಾನಿದ್ದೇನೆ ಅಂತಾಗ ಅದು ಸಭೆ, ಚರ್ಚ್. ಇವತ್ತು ಇವರು ಚರ್ಚ್ ಅಂತ ಹೇಳ್ಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟಿಕೊಂಡು ಅಲ್ಲಿ ಹಣ ಸಂಪಾದನೆ ಕೂಡ ಮಾಡೋರಾಗಿದ್ದಾರೆ. ಅನೇಕರು ಇವತ್ತು ಆ ರೀತಿಯಲ್ಲಿ ಬಾಡಿಗೆ ಕೂಡ ವಸೂಲು ಮಾಡೋರಾಗಿದ್ದಾರೆ. ಇದು ಇವತ್ತು ನಡೀತಾ ಇದೆ. ಆದ್ರೆ ಈ ವಚನದ ಪ್ರಕಾರ ಇಸ್ರಾಯೇಲರ ಮಧ್ಯದಲ್ಲಿ ವಾಸವಾಗಿದ್ದು ಇಸ್ರಾಯೇಲರು ಎಲ್ಲೆಲ್ಲಿ ಹೋದ್ರೋ ಅಲ್ಲೆಲ್ಲಿ ದೇವರಿದ್ರು. ಹಾಗಿದ್ರೆ ನಮ್ಮ ಜೀವಿತಕ್ಕೂ ಕೂಡ ನಾವು ಎಲ್ಲೆಲ್ಲಿ ಹೋಗಿ ದೇವರನ್ನ ಆರಾಧಿಸ್ತೇವೋ, ದೇವರ ಹೆಸರನ್ನು ನೆನಪಿಗೆ ತರ್ತೇವೋ ಅಲ್ಲಿ ದೇವರಿದ್ದಾರೆ. ಅದುವೇ ದೇವಾಲಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವರು ಮಾಡ್ತಾ ಇರೋದು, ಅನೇಕ ಜನರು ಇವತ್ತು ಇವರ ಸ್ವಾರ್ಥ ಉಪಯೋಗಕ್ಕಾಗಿ ದೇವರ ಹೆಸರನ್ನು ಉಪಯೋಗಿಸಿಕೊಂಡು ಇಂಥದಕ್ಕೆ ಯಾರು ಮರಳಾಗಬಾರದು. ಬಹಳ ಎಚ್ಚರ. ಮುಂದಿನ ವಚನಕ್ಕೆ ಹೋಗೋಣ. ಯಾಜಕಕಾಂಡ 26:11-12. ಯಾಜಕಕಾಂಡ 26:11-12. ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ. ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಯಾಗಿರುವಿರಿ. ನೋಡಿ, ನಮ್ಮ ನಡುವೆ ದೇವರು ವಾಸ ಮಾಡ್ತಾ ಇದ್ದಾರೆ. ಆವಾಗ ದೇವರ ವಾಕ್ಯವನ್ನ ಕೇಳಿ ನಾವು ಹೋದಲ್ಲಿ ಆರಾಧಿಸುತ್ತಾ ನಮ್ಮ ದೇವಾಲಯ ಎಂಬ ಈ ಶರೀರದಲ್ಲಿ ನಾವು ಇವತ್ತು ದೇವರಿಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಅರ್ಪಿಸುವಾಗ ದೇವರು ನಮ್ಮ ಮಧ್ಯದಲ್ಲಿ ವಾಸ ಇದ್ದಾರೆ. ಅಂತರ ಮಧ್ಯದಲ್ಲಿ ಅಂತವ್ರನ್ನ ಎಂದಿಗೂ ದೇವರು ತಳ್ಳಿ ಬಿಡುವುದಿಲ್ಲ. ನಮ್ಮ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾರೆ. ನಾವು ಅವರಿಗೆ ಪ್ರಜೆ ಆಗಿರ್ತೀವಿ. ಅವರು ದೇವರು ನಮಗೆ ದೇವರಾಗಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ಯಾವುದೇ ಬಿಲ್ಡಿಂಗ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಆದ್ರೆ ಮಳೆಗಾಲದಲ್ಲಿ ಒಂದು ಮಳೆ ನೀರು ಒಳಗಡೆ ಬರದಾಗೆ ಸಾಧಾರಣ ಒಂದು ಶೆಡ್ ಹಾಕಿ ದೇವರನ್ನು ನಾವು ಆರಾಧಿಸ್ತಾ ಇರಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಈ ಸ್ವಾಮಿ ಕೂಡ ಈ ಲೋಕದಲ್ಲಿ ಇದ್ದ ಮನುಷ್ಯರಾಗಿದ್ದಾಗ ಎಲ್ಲಿಯಾದ್ರೂ ದೇವಾಲಯ ಕಟ್ಟಕ್ಕೆ ಹೋದ್ರಾ? ಇಲ್ಲ. ಪೌಲನು ಏನಾದರೂ ದೇವಾಲಯ ಕಟ್ಟಿದ್ನಾ? ಯಾವ್ದಾದ್ರು ಪ್ರವಾದಿಗಳು ದೇವಾಲಯ ಕಟ್ಟಿದ್ನಾ? ಜ್ಞಾನಿ ಸೊಲೊಮೋನನ ಮುಖಾಂತರ ಮಾತ್ರ ಜೆರುಸಲೇಮ್ ದೇವಸ್ಥಾನವನ್ನ 46 ವರ್ಷ ಕಟ್ಟಿದ್ರು. ಈ ಸ್ವಾಮಿ ಶಿಲುಬೆ ಮೇಲೆ ತೂಗಾಡಿಕೊಂಡು ಕಿರ್ಚಾಡಿ ಜೋರಾಗಿ ಕೂಗಾಡಿ ಪ್ರಾಣ ಬಿಟ್ಟಾಗ ದೇವಾಲಯದ ಗೋಡೆ ಏನಾಯಿತು? ಒಡೆದು ಹೋಯಿತು. ಆಗ ದೇವರಿಗೆ ದೇವಾಲಯ ಬೇಕಾಗಿದ್ರೆ ಆ ದೇವಸ್ಥಾನ ಅಂತ ಜೆರುಸಲೇಮ್ ದೇವಸ್ಥಾನ ನಿಲ್ಬೋದಿತ್ತಲ್ಲ, ಯಾಕೆ ಒಡೆದು ಹೋಯಿತು? ಅಲ್ಲಿ ಕಬ್ಬಿಣ ಉಳಿ ಮುಂತಾದ ಎಲ್ಲವೂ ಇತ್ತು. ನನಗೆ ಇನ್ನು ಮುಂದೆ ದೇವಾಲಯ ಬೇಡ ಅಂತ ಆಗಿದೆ ಇದರ ಅರ್ಥ. ಇವತ್ತು ಹಾಗೆ ನಮ್ಮ ದೇಹವೇ ದೇವಾಲಯವಾಗಿದೆ. ಇವರು ಕಟ್ತಾ ಇರೋದು ಬಹಳ ಇವರೊಂದು ಸ್ವಾರ್ಥಕ್ಕಾಗಿ, ದೇವರಿಗೆ ವಿರುದ್ಧವಾಗಿ. ನಾವು ಎಲ್ಲೆಲ್ಲಿ ಹೋಗಿ ದೇವರನ್ನು ಆರಾಧಿಸ್ತೇವೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಅಲ್ಲಿ ನಮ್ಮನ್ನು ದೇವರ ಆಶೀರ್ವಾದ ಮಾಡ್ತಾರೆ. ದೇವರಂತವರ ಮಧ್ಯದಲ್ಲಿ ಇಡ್ತಾರೆ. ದೇವರಂತವ್ರನ್ನು ತಳ್ಳಿ ಬಿಡುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಯೆಹೋಶುವ 8ನೇ ಅಧ್ಯಾಯ 30ನೇ ವಚನ. ಯೆಹೋಶುವ 8:30. ಯೆಹೋವನ ಸೇವಕನಾದ ಮೋಶೆಯು ಇಸ್ರಾಯೇಲರಿಗೆ ಆಜ್ಞಾಪಿಸಿದಂತೆಯೂ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತೆಯೂ
ಯೆಹೋವನು ಆ ಸಮಯದಲ್ಲಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಏಬಾಲ್ ಬೆಟ್ಟದಲ್ಲಿ ಉಳಿ ಮುಂತಾದವುಗಳನ್ನು ಉಪಯೋಗಿಸದೆ ಹುಟ್ಟು ಕಲ್ಲುಗಳಿಂದಲೇ ಒಂದು ಯಜ್ಞವೇದಿಯನ್ನು ಕಟ್ಟಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೆಹೋಶುವನು ಕೂಡ ಏನ್ ಮಾಡ್ದ? ಹಳೆ ಒಡಂಬಡಿಕೆಯಲ್ಲಿ ಯಜ್ಞವನ್ನು ಅರ್ಪಿಸುವಾಗ ಉಳಿ ಗಿಳಿ ಮುಂತಾದ ಮುಟ್ಟದ ವಸ್ತುಗಳಿಂದ ಬರೀ ಕಾಡಲ್ಲಿದ್ದಂತ ಹುಟ್ಟು ಕಲ್ಲುಗಳನ್ನೇ ತೆಗೆದು ಇಟ್ಟು ಅಲ್ಲಿ ಯಜ್ಞವನ್ನು ಅರ್ಪಿಸಿದ. ನೋಡಿ, ಅಲ್ಲಿ ಯಾವುದೇ ಉಳಿ ಗಿಳಿ ಮುಟ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಇವತ್ತಿನ ದೇವಾಲಯದಲ್ಲಿ ಏನಿದೆ? ಚರ್ಚಂತಲ್ಲಿ ಕಟ್ತಾ ಇದ್ದಾರೆ. ಆಗ ಅಲ್ಲಿ ಸ್ತುತಿ ಸ್ತೋತ್ರ ಯಜ್ಞವನ್ನು ಅರ್ಪಿಸಿದರೆ ದೇವರು ಕೇಳ್ತಾ ಇದ್ದಾನ? ಇಲ್ಲ, ಹುಟ್ಟು ಕಲ್ಲಿನಿಂದ ಯೆಹೋಶುವ ಕಟ್ಟಿದ. ಹಾಗೆ ಇವತ್ತು ನಮ್ಮ ದೇಹವೇ ದೇವಾಲಯ. ನಾವು ಕೂಡ ಇವತ್ತು ನಮ್ಮ ಶರೀರ ಎಂಬ ದೇವಾಲಯದಲ್ಲಿ ಯಜ್ಞ ವೇದಿಯನ್ನು ಸ್ತುತಿ ಸ್ತೋತ್ರ ಯಜ್ಞವನ್ನು ಅರ್ಪಿಸಿರುವಾಗ ನಮ್ಮ ಶರೀರದಲ್ಲಿ ಕೂಡ ಯಾವುದಿರಬಾರದು. ಶರೀರವನ್ನು ಅಲಂಕಾರಕ್ಕೆ ಒಪ್ಪಿಸಿಕೊಳ್ಳಬಾರದು. ಸ್ವಾಮಿ ಮನುಷ್ಯರಾಗಿ ಬಂದಾಗ ದಾರಿ ಬದಿಲಿ ಹುಟ್ಟಿದ್ರು, ಗೋದಲಿಯಲ್ಲಿ ಮಲಗಿಸಿಕೊಂಡ್ರು. ಏನಾದರೂ ಅಲಂಕಾರ ಮಾಡಿದ್ರ? ಪ್ರವಾದಿಗಳು, ಹೊಸ ಒಡಂಬಡಿಕೆ ಸಾಕ್ಷಿಗಳು ಏನಾದರೂ ಅಲಂಕಾರ ಮಾಡಿದ್ರ? ಆದ್ರೆ ಇವತ್ತಿನ ಕೆಲವರನ್ನ ನಾವು ನೋಡೋಣ. ಇವತ್ತು ಯಾವ ಸ್ಟೈಲು, ಗಡ್ಡದಲ್ಲಿ ಸ್ಟೈಲು, ಕೂದಲಲ್ಲಿ ಸ್ಟೈಲು, ಪ್ಯಾಂಟಲ್ಲಿ ಸ್ಟೈಲು, ಶರ್ಟಲ್ಲಿ ಸ್ಟೈಲು, ಚರ್ಚುಂತಲ್ಲಿ ಕಟ್ಟಿ ಅಲ್ಲಿ ವಿಗ್ರಹಾರಾಧನೆಗಳು, ಬೇಕಾದ ಅಲಂಕಾರಗಳು, ದೇವರ ವಾಕ್ಯಕ್ಕೆ ಒಂದು ವಿಧೇಯತೆ ಇಲ್ಲ. ಆಗ ಇಂಥ ಒಂದು ಸ್ತುತಿ ಸ್ತೋತ್ರವನ್ನು ದೇವರು ಕೇಳೋನಾಗಿದ್ದಾನ? ಇಲ್ಲ. ಆಗ ಇದೆಲ್ಲ ಯಾರ ಕೆಲಸವಾಗಿದೆ? ಮತ್ತಾಯ 4ನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡುವಾಗ ಸಂಪೂರ್ಣವಾಗಿರುವ ದೇವರ ಹೆಸರನ್ನು ಹೇಳಿಕೊಂಡು ದೇವರ ಹೆಸರನ್ನು ಕೆಡಿಸಿ ಸೈತಾನನ ಕೆಲಸವನ್ನು ಮಾಡೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಿಜವಾಗಿ ದೇವಾಲಯ ಯಾವುದಾಗಿದೆ? ನಮ್ಮ ದೇಹ. ಇದು ಕಟ್ಟಡವಾಗಿದೆ. ಅಲ್ಲಿ ದೇವರು ವಾಸ ಮಾಡುವುದಿಲ್ಲ. ಏನು ಆಶೀರ್ವಾದವೂ ಇಲ್ಲ. ಇವರ ಸ್ವಂತ ಒಂದು ಉಪಯೋಗಕ್ಕಾಗಿ ಇದು ಅನೇಕ ಕಡೆ ನಡೆದು ಹೋಗಿದೆ. ಇವತ್ತು ಕೂಡ ನಡೆದಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 1 ಅರಸು 8:27. 1 ಅರಸು 8ನೇ ಅಧ್ಯಾಯ 27ನೇ ವಚನ. ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವವನು. ಆಕಾಶವು ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ನಿನಗೆ ಹೇಗೆ ಸಾಕಾದೀತು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಜ್ಞಾನಿ ಸೊಲೊಮೋನ ಹೇಳ್ತಾ ಇದ್ದಾನೆ, ನೀನು ಇಡೀ ಭೂಮಿ ಆಕಾಶಗಳಲ್ಲಿ ವಾಸಿಸುವವನಾಗಿದ್ದೀಯಾ, ಆದ್ರೆ ಅದೇ ನಿನ್ನ ವಾಸಕ್ಕೆ ಸ್ಥಳ ಸಾಲದು. ಆಗ ನಾನು ಕಟ್ಟಿಸಿದ ಕಟ್ಟಡವು ದೇವಾಲಯ ನಿನಗೆ ಇಲ್ಲಿ ಸಾಕಾಗ್ತದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಡೀ ಭೂಮಿ ಆಕಾಶ ಎಷ್ಟು ಅಗಲ ಇದೆಯೋ, ಪಾತಾಳದಿಂದ ಪರಲೋಕದವರೆಗೆ ಕಂಡುಹಿಡಿಯಕ್ಕೆ ಇನ್ನೂ ಆಗ್ಲಿಲ್ಲ ಅಂತ ಇಡೀ ವಿಶ್ವದಲ್ಲೇ ಇವತ್ತು ದೇವರು ವಾಸ ಮಾಡ್ತಾ ಇರುವಾಗ ಇನ್ನು ಮನುಷ್ಯ ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡಕ್ ಆಗ್ತದ? ದೇವರಿಗೆ ಮಂದಿರ ಕಟ್ಟಲಿಕ್ಕೆ ಆಗ್ತದ? ಇಲ್ಲ. ಅದಕ್ಕೆ ಹೇಳಿದ್ದು ಇಸ್ರಾಯೇಲರಿಗೆ, ನೀವು ಹೋದಲ್ಲೆಲ್ಲ ಏನ್ ಮಾಡಿ, ನೀವು ನನ್ನ ಹೆಸರನ್ನು ಎಲ್ಲಿ ಆರಾಧಿಸ್ತಾರೆ ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡ್ತೇನೆ, ತಳ್ಳಿ ಬಿಡುವುದಿಲ್ಲ. ನಾನು ನಿಮಗೆ ದೇವರು, ನೀವು ನನಗೆ ಪ್ರಜೆಗಳು ಎಂಬುದಾಗಿ. ಆಗುವುದರಿಂದ ಇಲ್ಲಿ ಏನಾಗಿದೆ? ನಮ್ಮ ದೇಹವೇ ದೇವಾಲಯ. ನಾವು ಎಲ್ಲೆಲ್ಲಿ ಹೋಗಿ ಶುದ್ಧ ಮನಸ್ಸಿನಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆರಾಧಿಸ್ತೇವೆಯೋ ಅಲ್ಲಿ ದೇವರ ಆಶೀರ್ವಾದ ಇದೆ. ದೇವರ ನಮಗೆ ಸ್ತೋತ್ರವಾಗಲಿ. ಉದಾಹರಣೆಗೆ ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಬಿಡುಗಡೆ ಮಾಡಿಕೊಂಡು ಬಂದಾಗ ಆ ಮಂಜೂಷವು ಎಲ್ಲಿ ಇತ್ತು ಅಲ್ಲಿ ದೇವರಲ್ಲೇ ನಿಲ್ತಿತ್ತು. ಅಲ್ಲಿ ದೇವರಲ್ಲೇ ಇದ್ರು. ದೇವರಲ್ಲಿ ನಿಂತಾಗ 10 ಮಂಜೂಷವನ್ನು ಅಲ್ಲೇ ಇಡ್ತಿದ್ರು. ಅಲ್ಲಿಂದ ದೇವರಪ್ಪನ ಮೇಲೆ 10 ಆಜ್ಞೆಗಳೆಂಬ ಮಂಜೂಷವನ್ನು ತಗೊಂಡು ಹೊರಡುವಾಗ ಅಲ್ಲಿ ದೇವರ ಮೇಘವು ಹೊರಡ್ತಾ ಇತ್ತು. ಆಗ ಅಲ್ಲಿ ಹೋದಲ್ಲೆಲ್ಲ ಇವರು ದೇವಾಲಯ ಕಟ್ಟಿದ್ರೆ ಇಸ್ರಾಯೇಲರು. ಇಲ್ಲ ನನ್ನ ಸಹೋದರ ಸಹೋದರಿಯರೇ, ದೇವರ ನಮಗೆ ಸ್ತೋತ್ರವಾಗಲಿ. ಆದ್ರಿಂದ ನಮ್ಮ ದೇಹವೇ ದೇವಾಲಯ. ಇದೆಲ್ಲ ಖಂಡಿತವಾದ ದೇವಾಲಯಗಳು ಅಲ್ಲ. ಮನುಷ್ಯ ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡುವುದೇ ಇಲ್ಲ. ಹಾಗೆ 2 ಪೂರ್ವ 2ನೇ ಅಧ್ಯಾಯ 6ನೇ ವಚನ. ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತರಾರು. ಆಕಾಶವು ಉನ್ನತೋನ್ನತವಾದ ಆಕಾಶವು ಆತನ ವಾಸಕ್ಕೆ ಸಾಲದಿರುವಲ್ಲಿ ಆತನಿಗೋಸ್ಕರ ಆಲಯವನ್ನು ಕಟ್ಟುವುದಕ್ಕೆ ಶಕ್ತರಾರು. ನಾನು ಆತನ ಸನ್ನಿಧಿಯಲ್ಲಿ ಧೂಪ ಹಾಕುವ ಉದ್ದೇಶದಿಂದ ಹೊರತು ಆತನ ವಾಸಕ್ಕಾಗಿ ಆಲಯವನ್ನು ಕಟ್ಟಿಸುವುದಕ್ಕೆ ಎಷ್ಟರವನು? ನೋಡಿ, 2 ಪೂರ್ವಕಾಲದ ಇತಿಹಾಸದಲ್ಲಿ ಕೂಡ ಅದೇ ಬರೆಯಲ್ಪಟ್ಟಿದೆ. ಆತನು ಎಲ್ಲಾ ಕಡೆಗೆ ವಾಸ ಮಾಡೋನು. ಅವನಿಗೆ ಮನೆ ಕಟ್ಟಕ್ಕಿರೋನು ಎಂತ ಶಕ್ತನವನು? ಅವನು ನಿಜವಾಗಿ ವಾಸ ಮಾಡ್ತಾನ? ಇಲ್ಲ. ಆದ್ರೆ ಆತನ ಸೇವೆ ಮಾಡೋನು ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಹಾಗೆ ಯಜ್ಞ ವೇದಿಯನ್ನು
ಅರ್ಪಿಸುವುದು ಮಾತ್ರ ಇವತ್ತು ಸ್ತುತಿ ಸ್ತೋತ್ರವೆಂಬ ಆಗಿರುವಾಗ ಮನುಷ್ಯರಿಗೆ ಖಂಡಿತವಾಗಿ ದೇವರಿಗೆ ದೇವಾಲಯ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಇದು ಅವರ ಸ್ವಾರ್ಥ ಬುದ್ಧಿಗಾಗಿ ಎಂಬುದಾಗಿ ಇದು ಕೂಡ ನಾವು ಈ ವಚನದ ಪ್ರಕಾರ ಕೂಡ ನನಗೆ ಗೊತ್ತಾಗ್ತದೆ. ನಮ್ಮ ದೇಹವೇ ದೇವಾಲಯ, ಮನುಷ್ಯ ಕಟ್ಟಿದ ಗುಡಿ ದೇವರಿಗೆ ಎಂದಿಗೂ ಬೇಡ. ಇದೊಂದು ಹಣ ಸಂಪಾದನೆಗೋಸ್ಕರ, ಅವ್ರಿಗೊಂದು ಮನೆಗೋಸ್ಕರ ಈ ರೀತಿಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 2 ಪೂರ್ವ 6ನೇ ಅಧ್ಯಾಯ 18ನೇ ವಚನ. 2 ಪೂರ್ವ 6ನೇ ಅಧ್ಯಾಯ 18ನೇ ವಚನ. ದೇವರು ನಿಜವಾಗಿ ಮನುಷ್ಯರೊಡನೆ ಭೂಲೋಕದಲ್ಲಿ ವಾಸಿಸುವನು. ಆಕಾಶವು ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಮಂದಿರವು ಹೇಗೆ ಸಾಕಾದೀತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮನುಷ್ಯರ ಮಧ್ಯದಲ್ಲಿ ದೇವರು ವಾಸ, ಆದರೆ ಖಂಡಿತವಾಗಿ ಈ ಮಂದಿರವನ್ನ ಕಟ್ಟಿಕೊಂಡು ಅಲ್ಲಿರುವಾಗ ಅಲ್ಲಿ ಮನುಷ್ಯರೊಡನೆ ದೇವರು ವಾಸ ಮಾಡುವುದಿಲ್ಲ. ಈ ಮಂದಿರವನ್ನ ಕಟ್ಟದ ಎಲ್ಲಿ ದೇವರು ಆರಾಧಿಸ್ತಾ ಇದ್ದಾರೋ ವಾಕ್ಯಕ್ಕೆ ವಿಧೇಯರಾಗಿ ಅಲ್ಲಿ ದೇವರಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಇವತ್ತು ಮತ್ತಾಯನ ಸುವಾರ್ತೆಯಲ್ಲಿ ಕೂಡ ನಾವು ಓದ್ತೇವೆ, ಎಲ್ಲಿ ನನ್ನ ನಾಮದಲ್ಲಿ 2-3 ಒಂದೇ ಮನಸ್ಸಿನಿಂದ ಸೇರ್ತಿರೋ ಅಲ್ಲಿ ನಾನು ಇದ್ದೇನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಖಂಡಿತವಾಗಿ ಮಂದಿರವು ಹೇಗೆ ಸಾಕಾದೀತು ಅಲ್ಲಿ ದೇವರು ವಾಸ ಮಾಡುವುದೇ ಇಲ್ಲ. ಈ ವಚನದ ಪ್ರಕಾರವೂ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ. ಯೆಶಾಯ 66:1. ಯೆಹೋವನು ಹೀಗೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು? ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು. ನೋಡಿ, ಆಕಾಶವು ದೇವರಿಗೆ ಸಿಂಹಾಸನ, ಭೂಮಿ ದೇವರಿಗೆ ಪಾದಪೀಠ ಆಗಿರುವಾಗ ಭೂಮಿಯಿಂದ ಪರಲೋಕದವರೆಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ದೇವರಿಗೆ ಸಾಧ್ಯವಿದೆಯೋ? ಖಂಡಿತವಾಗಿ ಸಾಧ್ಯ ಇಲ್ಲ. ಖಂಡಿತವಾಗಿ ದೇವರು ಆತ್ಮಸ್ವರೂಪನಾಗಿದ್ದಾನೆ. ನಮ್ಮ ದೇಹವೇ ದೇವಾಲಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಮನುಷ್ಯ ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡುವವನು ಅಲ್ಲವೇ ಅಲ್ಲ. ದೇವರಿಗೆ ಮನೆ ಕಟ್ಟಿಕೊಡಲು ಯಾವನಿಗೂ ಸಾಧ್ಯವಿಲ್ಲ. ಇದುವೇ ನಾಳೆ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಕೇಳಿ ಅವರು ಅರ್ಥ ಮಾಡಿಕೊಂಡು ಅವರ ಮಕ್ಕಳಿಗೂ ತಿಳಿಸಿ ಇತರರಿಗೂ ಇದರ ಬಗ್ಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದ ವಿಶೇಷವಾದ ಶಾಂತಿ, ಸಮಾಧಾನ, ಜ್ಞಾನವನ್ನು ಕೂಡ ಅನುಗ್ರಹಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ.